discussing about form. The last class we discussed about forms. We also come to know that form is a way through that we are able to communicate with the computer system or to the web application. ಒಂದು ವೇ ಅದ, ಇದರ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಮಾತಾಡ್ತೀವಿ ಅಂತ ಕಲ್ತಿದ್ವಿ ಫಾರ್ಮ್ ಒಳಗಡೆ. ಫಾರ್ಮ್ ಅನ್ನ ನಾವು ವರ್ಕ್ ಮಾಡ್ಲಿಕ್ಕೆ ಫಾರ್ಮ್ ಟ್ಯಾಗ್ ಅಂತ ಯೂಸ್ ಮಾಡ್ತೀವಿ ಅಂತ ಕಲ್ತಿದ್ವಿ. Then after we learn that in the form tag we used to work with one more tag. The tag is called as input tag. Through that we are able to identify the visits. ವಿಸಿಟ್ಸ್ ಯಾವ್ಯಾವ ಅದಾವು, ಅದರೊಳಗಡೆ ಏನೇನನ್ನ ಹಾಕ್ತಿವಿ ಅಥವಾ ಯಾವ ರೀತಿ ಕೆಲಸ ಮಾಡ್ತದ ಅಂತ ಕಲ್ತಿದ್ವಿ. ದೆನ್ ಇನ್ ದ ವಿಸಿಟ್ಸ್ ವಿ ಡಿಸ್ಕಸ್ಡ್ ಅಬೌಟ್ ರೇಡಿಯೋ ಬಟನ್ಸ್ ಅಂಡ್ ಚೆಕ್ ಬಾಕ್ಸ್. ನಾವು ವಿಸಿಟ್ಸ್ ಒಳಗಡೆ ರೇಡಿಯೋ ಬಟನ್ ಮತ್ತು ಚೆಕ್ ಬಟನ್ಸ್ ಅನ್ನ ಕಲ್ತಿದ್ವಿ ಅಥವಾ ಚೆಕ್ ಬಾಕ್ಸ್ ಬಟನ್ ಅನ್ನ ಕಲ್ತಿದ್ವಿ. ಒಂದೇ ಡಿಫರೆನ್ಸ್ ಇದೆ, ರೇಡಿಯೋ ಬಟನ್ ಒನ್ ಅಟ್ ಅ ಟೈಮ್ ಸೆಲೆಕ್ಟ್ ಮಾಡಬಹುದು, ಚೆಕ್ ಬಾಕ್ಸ್ ಅನ್ನ ಮಲ್ಟಿಪಲ್ ಆಗಿ ಮಲ್ಟಿಪಲ್ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡಬಹುದು ಅಂತ ಕಲ್ತಿದ್ವಿ. ದಿಸ್ ವಾಸ್ ಲಾಸ್ಟ್ ಸೆಷನ್ ಡಿಸ್ಕಷನ್. Now we are entering to the further continuation ಮಾಡ್ಲಿಕ್ಕೆ ನಾವು ಇದರ ಮುಂದಗಡೆ ಏನ್ ಪಾರ್ಟ್ ಬರುತ್ತೆ ಅಂತ ಹೇಳಿ. Again still we are into the form only. We want to design the form. Form means it contains multiple widgets. ಒಂದು ಫಾರ್ಮ್ ಅನ್ನ ನಾವು ಡಿಸೈನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಬಹಳಷ್ಟು ವಿಜೆಟ್ಸ್ ಗಳು ಬರ್ತಾವು, ರೈಟ್? ಅದು ರೇಡಿಯೋ ಬಟನ್ ಆಗಿರ್ಬೋದು, ಚೆಕ್ ಬಾಕ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಮೆನ್ಯೂಸ್ ಆಗಿರ್ಬೋದು, ಬರೇ ಬಟನ್ಸ್ ಆಗಿರ್ಬೋದು, ಆಕ್ಷನ್ ಬಟನ್ಸ್ ಅಂತ ಕರಿತೀವಿ ನಾವು, ಸಬ್ಮಿಟ್ ಬಟನ್ ಆಗಿರ್ಬೋದು, ಅಂತ ಬೇರೆ ಬೇರೆ ಆಪ್ಷನ್ಸ್ ಗಳು ನಮಗೆ ಬರ್ಕೋತೆ ಹೋಗ್ತಾವು, ರೈಟ್? ಒನ್ ಬೈ ಒನ್ ವಿ ಯೂಸ್ ಟು ಸ್ಟಡಿ ಅಬೌಟ್ ಇಟ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಇಟ್. ಫಾರ್ಮ್ ಹೇಳಿದ್ದೀನಿ, ಫಾರ್ಮ್ ಆದ ನಂತರ ಈಗ ಕಲಿತಾ ಇರೋದು ಸೆಲೆಕ್ಟ್ ಟ್ಯಾಗ್. ರೈಟ್, ವಿ ಯೂಸ್ ಟು ಡಿಸ್ಕಸ್ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಸೆಲೆಕ್ಟ್ ಟ್ಯಾಗ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕಲೀಲಿಕತ್ತೀವಿ, ರೈಟ್? ಚೆಕ್ ಬಾಕ್ಸಸ್ ಅಂಡ್ ದ ರೇಡಿಯೋ ಬಟನ್ಸ್ ಆರ್ ಎಫೆಕ್ಟಿವ್ ಮೆಥಡ್ಸ್ ಫಾರ್ ಕಲೆಕ್ಟಿಂಗ್ ದ ಮಲ್ಟಿಪಲ್ ಚಾಯ್ಸ್ ಡಾಟಾ ಫ್ರಮ್ ದ ಯೂಸರ್. ಎಕ್ಸಾಕ್ಟ್ಲಿ ನಾವು ಕಲ್ತಿರೋ ಪ್ರಕಾರ ಚೆಕ್ ಬಾಕ್ಸ್ ಮತ್ತು ರೇಡಿಯೋ ಬಟನ್ಗಳು ಬಹಳ ಎಫೆಕ್ಟಿವ್ಲಿ ವರ್ಕ್ ಮಾಡ್ತಾವು. ಯಾವಾಗ ಅಂತ ಹೇಳಿಕತ್ತೀವಿ, ಯಾವಾಗ ನಾವು ಮಲ್ಟಿಪಲ್ ಚಾಯ್ಸ್ ಡಾಟಾನ ಯೂಸರ್ ದಿಂದ ತಗೊಳ್ಳಿಕತ್ತೀವಿ, ಜಾಸ್ತಿ ಮಲ್ಟಿಪಲ್ ಚಾಯ್ಸ್ ಡಾಟಾನ ಕೊಡ್ಲಿಕ್ಕೆ ಅಂದ್ರೆ. However, if the number of choice is large, the form becomes too long to display. ಈಗ ನಮ್ಮ 4 ಆಪ್ಷನ್ ಅದಾವು, ಕರೆಕ್ಟ್ ಅದ, 5 ಆಪ್ಷನ್ ಅದ, ಕರೆಕ್ಟ್ ಅದ. ಸಪೋಸ್ ಮೋರ್ ದೆನ್ 5 or 6 ಆಪ್ಷನ್ಸ್ ಗಳು ಬರ್ಲಿಕ್ಕತ್ತು ಅಂತಂದ್ರೆ ಅವಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ತೀವಿ. ಜಸ್ಟ್ ಅ ಮಿನಿಟ್. ರೈಟ್, ಸಿ ಚೆಕ್ ಬಾಕ್ಸ್ ಅಂಡ್ ರೇಡಿಯೋ ಬಟನ್ಸ್ ಗಳನ್ನ ನಾವು ತಗೊಂಡು ಮಲ್ಟಿಪಲ್ ಆಪ್ಷನ್ಸ್ ಗಳನ್ನ ಸ್ಟೋರ್ ಮಾಡ್ತೀವಿ, ವರ್ಕ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಇಫ್ ಚೆಕ್ ಬಾಕ್ಸ್ ಆರ್ ರೇಡಿಯೋ ಬಟನ್ಸ್ ಗಳು 4 ಅಥವಾ 5 ಆಪ್ಷನ್ ಇದ್ರೆ ಕರೆಕ್ಟ್ ಇರುತ್ತೆ. ಇಫ್ ಮೋರ್ ದೆನ್ ದಟ್ ನಂಬರ್ ಆಫ್ ಚಾಯ್ಸಸ್ ಇನ್ಕ್ರೀಸ್ ಆಗ್ಲಿಕ್ಕೆ ಅಂದ್ರೆ ಫಾರ್ಮ್ ಬಹಳ ದೊಡ್ಡದಾಗಿ ಕಾಣಿಸಕ್ ಚಾಲು ಆಗುತ್ತೆ. ಸೊ ಇಟ್ ಶುಡ್ ನಾಟ್ ಹ್ಯಾಪನ್. ಫಾರ್ ದಟ್ ವಿ ಆರ್ ಯೂಸಿಂಗ್ ಮೆನ್ಯೂಸ್. ಅದಕ್ಕೋಸ್ಕರ ನಾವೇನ್ ಯೂಸ್ ಮಾಡ್ತೀವಿ, ಮೆನ್ಯೂಸ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳಿ. ಇನ್ ದಿಸ್ there are two types of menus. ಇವಾಗ ಈ ಟೈಮ್ ಒಳಗಡೆ ನಾವೇನ್ ಮಾಡ್ತೀವಿ, ಮೆನ್ಯೂಸ್ ಅನ್ನ ಯೂಸ್ ಮಾಡ್ತೀವಿ ಎರಡು ರೀತಿಲಿ ಅಂತ ಹೇಳ್ತೀವಿ. Those in which only one menu item can be selected at a time, right? ಒಂದು ಸೆಲೆಕ್ಟ್ ಒಂದೇ ರೀತಿ ಒಳಗಡೆ ಸೆಲೆಕ್ಟ್ ಆಗುವಂತ ಯೂಸ್ ಮಾಡ್ತೀವಿ. And those in which multiple menus items can be selected at a time. More than one multiple ಆಪ್ಷನ್ಸ್ ಗಳನ್ನು ಕೂಡ ಸೆಲೆಕ್ಟ್ ಆಗಕ್ ಬಂದಿರಬೇಕು ಅಂತಾದ್ರೂ ಕೂಡ ನಾವು ಯೂಸ್ ಮಾಡ್ತೀವಿ. ಎರಡು ರೀತಿಯಲ್ಲಿ ನಾವು ಮೆನ್ಯೂಸ್ ಅನ್ನ ಯೂಸ್ ಮಾಡ್ತೀವಿ. ಒಂದು ಒಂದೇ ಸೆಲೆಕ್ಟ್ ಮಾಡಿ ಒಂದೇ ವರ್ಕ್ ಮಾಡಂತದ್ದು, ಇನ್ನೊಂದು ಮಲ್ಟಿಪಲ್ ಸೆಲೆಕ್ಟ್ ಮಾಡಿ ಮಲ್ಟಿಪಲ್ ವರ್ಕ್ ಮಾಡುವಂತದ್ದು. ಡಿಫಾಲ್ಟ್ ಆಪ್ಷನ್ ಇಸ್ ಒನ್ ರಿಲೇಟೆಡ್ ಟು ರೇಡಿಯೋ ಬಟನ್. ಯಾವತ್ತೂ ಡಿಫಾಲ್ಟ್ ಆಪ್ಷನ್ಸ್ ಏನಿರುತ್ತೆ ಅಂತ ಹೇಳ್ತೀವಿ ನಾವು, ಒಂದ್ ಆಗಿರುತ್ತೆ ರೇಡಿಯೋ ಬಟನ್ ಸ್ಟೈಲ್ ಒಳಗಡೆ. ಅಂದ್ರೆ ಒಂದು ಮೆನ್ಯೂ ಒಂದೇ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಅಂತ ಮಾಡಿರ್ತೀವಿ. ದ ಅದರ್ ಆಪ್ಷನ್ ಕ್ಯಾನ್ ಬಿ ಸ್ಪೆಸಿಫೈ ಆಡಿಂಗ್ ದ ಮಲ್ಟಿಪಲ್ ಅಟ್ರಿಬ್ಯೂಟ್ಸ್ set to the value multiple. When one menu item is selected, the value sent in the form data is the value of the same name attribute of the cases. ನಾವು ಏನಾದ್ರೂ ಮೋರ್ ದೆನ್ ಒನ್ ಮಾಡ್ಲಿಕ್ಕೆ ಅಂತಂದ್ರೆ ಅಲ್ಲಿ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಮಲ್ಟಿಪಲ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ಬೇಕಾಗ್ತದೆ ಅಂತ ಹೇಳಿಕತ್ತಾರೆ. ಅವಾಗ ನಿಮ್ಗೆ ಒಂದ್ ಮೆನು ಸೆಲೆಕ್ಟ್ ಆಯ್ತು, ಫಾರ್ಮ್ ಪ್ರಕಾರ ಹೋಗುತ್ತೆ, ಇನ್ನೊಂದ್ ಮೆನು ಸೆಲೆಕ್ಟ್ ಆಯ್ತು, ಅದರ ಪ್ರಕಾರ ಹೋಗುತ್ತೆ. ಸೊ ದಿಸ್ ಪ್ರಾಸೆಸ್ ವಿಲ್ ಕಂಟಿನ್ಯೂ. ಈ ರೀತಿಯಾಗಿ ನೀವು ಮಲ್ಟಿಪಲ್ ಆಗಿ ಸೆಟ್ ಮಾಡಬಹುದು. ಸೆಟ್ ಮಾಡಿದ್ರೆ ಮಲ್ಟಿಪಲ್ಸ್ ಗಳು ನಿಮ್ಗೆ ಜಾಯಿನ್ ಆಗ್ತಾವು ಅಂತ ಹೇಳ್ತೀವಿ, ತಗೋತೀವಿ ಅಂತ ಹೇಳ್ತೀವಿ, ರೈಟ್? ದೆನ್ ವೆನ್ ಮಲ್ಟಿಪಲ್ ಮೆನ್ಯೂಸ್ ಐಟಮ್ಸ್ ಆರ್ ಸೆಲೆಕ್ಟೆಡ್, the value from the menu in the form data includes the selected menu items.
ರೈಟ್. ಅವಾಗ ಯಾವಾಗ ಸೆಲೆಕ್ಟ್ ಆಗುತ್ತೆ ಅವಾಗ ಏನಾಗುತ್ತೆ, ಮೆನ್ಯೂ ಐಟಮ್ಸ್ ಗಳು ಸೆಲೆಕ್ಟ್ ಹಾಕೋತೆ ಹೋಗ್ತಾವ, ತಗೋತಾವ, ಅಲ್ಲಿ ತೋರಿಸಕ್ಕೆ ಚಾಲು ಆಗುತ್ತೆ ಅಂತ ಹೇಳಿ. No menu item is selected, no value from the menu is included in the form data. The name attribute of the course is required to the select the data ಅಂತ ಹೇಳ್ತೀವಿ. ಯಾವಾಗ ಯಾವುದೇ ಒಂದು ಮೆನ್ಯೂ ಅನ್ನು ಸೆಲೆಕ್ಟ್ ಮಾಡಂಗಿಲ್ಲ ಅವಾಗ ಅದೇನಾಗುತ್ತೆ, ಬೈ ಡಿಫಾಲ್ಟ್ ಯಾವುದೇ ವ್ಯಾಲ್ಯೂ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳುತ್ತೆ. ಸೆಲೆಕ್ಟ್ ಮಾಡಬೇಕು ಅನ್ನೋ ರೀತಿ ಒಳಗಡೆ ಅದು ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಸೆಲೆಕ್ಟ್ ಡಾಟಾ. ಸೆಲೆಕ್ಟ್ ಟ್ಯಾಗ್ ಅಂತ ಹೇಳಿಕತ್ತೀವಿ. ಸೆಲೆಕ್ಟ್ ಟ್ಯಾಗ್ ಇಸ್ ವರ್ಕ್ಸ್ ವಿತ್ ಮೋರ್ ದೆನ್ ಒನ್. ನಮ್ಗೆ ಮಲ್ಟಿಪಲ್ ಚಾಯ್ಸಸ್ ಜಾಸ್ತಿ ಅದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ಲಿಕ್ಕೆ, ಯಾಕಂದ್ರೆ ಫಾರ್ಮ್ ದೊಡ್ಡದಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ ನಾವು ಸೆಲೆಕ್ಟ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಟ್ಯಾಗ್ ಇಸ್ ನಥಿಂಗ್ ಬಟ್ ಅ ಮೆನ್ಯೂ, ಒಂದು ಮೆನ್ಯೂನ ಕ್ರಿಯೇಟ್ ಮಾಡ್ಲಿಕ್ಕೆ. ಈ ಮೆನ್ಯೂ ಕ್ರಿಯೇಟ್ ಮಾಡುವಾಗ ನಿಮ್ಗೆ ಎರಡು ರೀತಿ ಮೆನ್ಯೂಸ್ ಬರುತ್ತೆ. ಒಂದು ಸಿಂಗಲ್ ಮೆನ್ಯೂ, ಇನ್ನೊಂದು ಮಲ್ಟಿಪಲ್ ಮೆನ್ಯೂ. ಯೂಶಲಿ ಸಿಂಗಲ್ ಮೆನ್ಯೂ ನಾವು ಜಾಸ್ತಿ ರಿಫರ್ ಮಾಡ್ತೀವಿ, ತಗೋತೀವಿ ಅಂತ ಹೇಳ್ತೀವಿ. ಸಿಂಗಲ್ ಮೆನ್ಯೂ ಅಂದ್ರೆ ರೇಡಿಯೋ ಬಟನ್ ಸ್ಟೈಲ್ ಒಳಗೆ ವರ್ಕ್ ಮಾಡುತ್ತೆ. ಮಲ್ಟಿಪಲ್ ಮೆನ್ಯೂ ಅಂತಂದ್ರೆ ಚೆಕ್ ಬಾಕ್ಸ್ ಸ್ಟೈಲ್ ಒಳಗೆ ವರ್ಕ್ ಮಾಡುತ್ತೆ. ಬೈ ಡಿಫಾಲ್ಟ್ ಇದು ಒನ್ ಇರುತ್ತೆ. ಒನ್ ಇರೋದ್ರಿಂದ ನಾವು ರೇಡಿಯೋ ಬಟನ್ ಸ್ಟೈಲ್ ಒಳಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಮೋರ್ ದನ್ ಒನ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಅದನ್ನ ಸೆಟ್ ಮಾಡಬೇಕು. ಸೆಟ್ ಗಳನ್ನ ಮಾಡ್ಕೋತೆ ಅಟ್ರಿಬ್ಯೂಟ್ಸ್ ಗಳನ್ನ ಹಾಕೋತೆ ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಮೋರ್ ದನ್ ಒನ್ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿಕತ್ತೀವಿ. ಅಂಡರ್ಸ್ಟುಡ್ ದಿಸ್? Only 6 members understood. What about others? 11. Okay. 12. Okay. Next. Means you are clearly getting the picture of it. Right? ಇದು ತಿಳಿಲಿಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. Okay. See this. Then we will execute this either the related ಒಂದು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನಿಮ್ಮ ಎದುರಿಗೆ. Wait for a while. Is it visible to you people? Kindly message me. See, we are having one notepad. One notepad ಇದೆ. ಆ ನೋಟ್ಪ್ಯಾಡ್ ಒಳಗಡೆ ನಾವು ಒಂದು ಕೋಡಿಂಗ್ ಮಾಡ್ತಾ ಇದ್ದೀವಿ which is related to select tag. Select ಅಂತಾನೆ ನಾನು ಅದನ್ನ ಸೇವ್ ಮಾಡಿದ್ದೀನಿ. ಈ ರೀತಿ select ಅಂತ ಬರುತ್ತಾ? Yes. See this. XML version encoding XML version 1.0 encoding UTF-8. This is of ನಾವು ಲಾಸ್ಟ್ ಕ್ಲಾಸಸ್ ಒಳಗಡೆ ಕಲಿತಿರೋ ಪ್ರಕಾರ ನಿಮಗೂ ಗೊತ್ತಿರುತ್ತೆ. XHTML document structure which starts with this line, which tells about the versions. Next tells about the document type. Next we used to go with the comment line. Next we used to go with the HTML coding. Then we used to go with the head, title. The title name is menu. Then body. Whatever you written in the body, it is treated as a content of the web page. The same content will be displayed on the web pages. So right now we are discussing about the select menu or select tag, which works like a menu. Right? ಇಲ್ಲಿ ಮಲ್ಟಿಪಲ್ ಚಾಯ್ಸಸ್ ಗಳು ಇರ್ತಾವು, ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಗ್ರೋಸರಿ ಮೆನ್ಯೂ ಅಂತ ಹೇಳಿ, ಅದರೊಳಗಡೆ ಮಿಲ್ಕ್, ಬ್ರೆಡ್, ಎಗ್ಸ್, ಚೀಸ್ ಅಂತ ಹಾಕಿದೀವಿ ಅಂತ ಹೇಳಿ ಈ ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗುತ್ತೆ. ಫಾರ್ಮ್ ಆಕ್ಷನ್, ಇಲ್ಲಿ ನೀವು ಮೊದಲೇ ಕಲ್ತಿದ್ದೀರಿ, ಆಕ್ಷನ್ ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಬಿಕಾಸ್ ವಿ ಆರ್ ನಾಟ್ ವರ್ಕಿಂಗ್ ವಿತ್ ಸರ್ವರ್ ರೈಟ್ ನೌ. ಸರ್ವರ್ ಕೋಡಿಂಗ್ ಬಂದಾಗ ಇಲ್ಲಿ ಆಕ್ಷನ್ ಪರ್ಫಾರ್ಮೆನ್ಸ್ ಬರುತ್ತೆ. ಈಗ ಓನ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಅದಕ್ಕೆ ಓನ್ಲಿ ಫಾರ್ಮ್ ಆಕ್ಷನ್ ಅಂತ ಹಾಕ್ಲಿಕ್ಕೆ. ಫಾರ್ಮ್ ಆಕ್ಷನ್ ಪ್ಯಾರಾಗ್ರಾಫ್ ಒಳಗಡೆ ನೀವು ಡಿಸ್ಪ್ಲೇ ಮಾಡ್ತೀರಿ. ಡಿಸ್ಪ್ಲೇ ಏನ್ ಅನ್ಲಿಕ್ಕೆ, ಸೆಲೆಕ್ಟ್ ನೇಮ್, ಗ್ರೋಸರೀಸ್ ಒಳಗೆ ಸೆಲೆಕ್ಟ್ ಮಾಡ್ರಿ. ಆಪ್ಷನ್ಸ್ ಏನೇನದ ನಿಮ್ಮ ಹತ್ರ, ಮಿಲ್ಕ್ ಅದ, ಬ್ರೆಡ್ ಅದ, ಎಗ್ ಅದ, ಚೀಸ್ ಅದ. ಇದು ಸೆಲೆಕ್ಟ್ ಕ್ಲಾಸ್ ಈ ರೀತಿ ಕೆಲಸ ಮಾಡುತ್ತೆ. ಸೆಲೆಕ್ಟ್ ಅನ್ನುವಂತ ಟ್ಯಾಗು ಈ ರೀತಿ ಕೆಲಸ ಮಾಡುತ್ತೆ. ಸೆಲೆಕ್ಟ್ ನೇಮ್, ರೈಟ್, ಗ್ರೋಸರೀಸ್ ಅಂತ ಬರೀತೀರಿ, ಇದು ಸೆಲೆಕ್ಟ್ ಕ್ಲೋಸ್ ಮಾಡಿರಿ, ಅದ್ರಾಗ ಆಪ್ಷನ್ಸ್ ಇವೆಲ್ಲ ಕೊಟ್ಟಿರಿ, ಆ ಮೆನ್ಯೂ ನಿಮ್ಗ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಪ್ಯಾರಾಗ್ರಾಫ್ ನ ಕ್ಲೋಸ್ ಮಾಡಿವಿ, ಫಾರ್ಮ್ ನ ಕ್ಲೋಸ್ ಮಾಡಿವಿ. See this is our main coding. ಇಲ್ಲಿ ಇರೋದಂತ ಮೇನ್ ಕೋಡಿಂಗ್, ಸೆಲೆಕ್ಟ್ ಕ್ಲಾಸ್ ಅದು, ರೈಟ್, ಅಥವಾ ಸೆಲೆಕ್ಟ್ ಟ್ಯಾಗ್ ಅದು ನಮ್ದು ಕೋಡಿಂಗ್ ಇರೋದಿಲ್ಲದ. ಇಷ್ಟೇ ಇದೆ ನಮ್ಗೆ. ನೋಡ್ರಿ, ರನ್ ಮಾಡಿದ್ರೆ ಏನ್ ಬರುತ್ತೆ,
ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಪ್ಯಾರಾಗ್ರಾಫ್ ಒಳಗಡೆ ನಾವು ಡಿಸ್ಪ್ಲೇ ಮಾಡಿದೀವಿ. ಗ್ರೋಸರೀಸ್ ಮೆನ್ಯೂ ಅಂತ ಹೇಳಿ ಇಲ್ಲಿ ಸೈಜ್ ಕೊಟ್ಟಿದ್ದೀವಿ, ಮೆನ್ಷನ್ ಮಾಡಿದೀವಿ. ಸೈಜ್ ನ ಅದು ಬೈ ಡಿಫಾಲ್ಟ್ 1 ಹಾಕಿದ್ದೀನಿ, ಅಲ್ಲಿ 2 ಅಂತ ಡಿಸ್ಪ್ಲೇ ಆಗ್ಲಿ ಇರ್ತದ. ಇಲ್ಲಿ ಕಾಣಿಸ್ತದಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್ ಸೆಲೆಕ್ಟ್ ಟ್ಯಾಗ್. ಇದನ್ನ ನಾವು ಟ್ಯಾಗ್, ಸೆಲೆಕ್ಟ್ ಟ್ಯಾಗ್ ಅಂತ ಕರಿತೀವಿ. ಇದ್ರ ರೈಟ್ ಕ್ಲಿಕ್ ಮಾಡಿ ನೀವ್ ಏನ್ ಮಾಡ್ತೀರಿ, ವ್ಯೂ ವೆಬ್ ಸೋರ್ಸ್ ಮಾಡ್ತೀರಿ. ರಿಕಾರ್ಡಿಂಗ್ ಇದೆ ನಿಮ್ಗೆ, ರೈಟ್? Understood this? We will go for next one. Any doubt in this? Text area hogonanta. Yes, students, kindly reply it. No doubts. Okay. Okay, then we are entering into text area. ಇದಾದ ನಂತರ ನಿಮ್ಗೆ ಸೆಲೆಕ್ಟ್ ಟ್ಯಾಗ್ ನಮ್ಗೆ ಇರೋದು ಟೆಕ್ಸ್ಟ್ ಏರಿಯಾ ಇದೆ. ಇನ್ ಸಮ್ ಸಿಚುವೇಶನ್, ಕೆಲವೊಂದು ಸಿಚುವೇಶನ್ ಒಳಗಡೆ ಆ ಮಲ್ಟಿಪಲ್ ಟೆಕ್ಸ್ಟ್ ಏರಿಯಾ ಇಸ್ ನೀಡೆಡ್. ಬಹಳಷ್ಟು ಪ್ಯಾರಾಗ್ರಾಫ್ ಬರಿಬೇಕಾಗುತ್ತೆ, ಟೈಪ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀವಿ. ಆ ಏರಿಯಾ ಜಾಸ್ತಿ ಕೊಡ್ಬೇಕಾಗತ್ತೆ. ದ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಇಸ್ ಯೂಸ್ ಟು ಕ್ರಿಯೇಟ್ ಸಚ್ ಕಂಟ್ರೋಲ್. ಅಂತ ಅದ್ರೊಳಗಡೆ ನಿಮ್ಗೆ ಇಂಥದ್ದು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಡ್ರೆಸ್ ಬರೀರಿ ಅಂತ ಹಾಕ್ತಿವಿ, ಬಹಳಷ್ಟು ದೊಡ್ಡದ್ ಬೇಕಾಗುತ್ತೆ ಅಂತ ಹೇಳ್ತೀವಿ. ಆರ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಇಫ್ ಎನಿ ರೀಸನ್ ಮೆನ್ಷನ್ ಇಟ್. ಏನಾದ್ರು ರೀಸನ್ ಇದ್ರೆ ಮೆನ್ಷನ್ ಮಾಡ್ರಿ ಅಂತ ಬರಿತೀವಿ. ಸೊ ಅಂತವೆಲ್ಲ ರಿಪೋರ್ಟ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡುವಾಗೊಮ್ಮೆ, ಅಂತ ಫಾರ್ಮ್ ಗಳನ್ನ ಸಬ್ಮಿಟ್ ಮಾಡುವಾಗೊಮ್ಮೆ ನೀವು ಒಂದಿಷ್ಟು ಬರಿಬೇಕಾಗುತ್ತೆ. ಆ ಬರಿಬೇಕು ಅನ್ಲಿಕ್ಕೆ ಮಲ್ಟಿಪಲ್ ಲೈನ್ಸ್ ಬರ್ತಾವ. ಆ ಮಲ್ಟಿಪಲ್ ಲೈನ್ಸ್ ಬರ್ಬೇಕು ಅಂದ್ರೆ ನಾ ಟೆಕ್ಸ್ಟ್ ಏರಿಯಾ ನ ಯೂಸ್ ಮಾಡ್ತೀನಿ ಅಂತ ಹೇಳಿಕತ್ತೀವಿ. The text area is used to create such control. The text typed into the area created by text area tag, it is not limited length and there is an implicit scrolling when needed. Sir. Right, when needed, both the vertically and horizontally. Total 50 ಇರಬೇಕು ನೋಡಿ. 54. 54 ಕಂಡೀಷನ್ ಆಗಿ ಬಿದ್ದಾಡ್ ಹೋಗ್ಯಾರ. ನೈಸ್ ಕೊಡ್ರಿ. 54 ಮಾಡ್ರಿ. ಅದ್ರಾಗ ಆಮೇಲೆ ಕೊಡಕ್ ಬರ್ತೀನಿ. ಬೇಡ 54 ಮಾಡ್ರಿ. Both vertically and horizontally. The default size of the visible part of the text in the text area is often quite small. So the rows and the columns attributes should be usually included at a set of reasonable sizes. ಇದು by default ನಿಮ್ಗೆ ಸಣ್ಣದಾಗಿ ಕಾಣಿಸ್ತದೆ. ಮುಂದೆ ದೊಡ್ಡದು ಹಾಕೋದೇ ಹೋಗುತ್ತೆ. ನೀವು ಎಷ್ಟು ಬರೀತೀರಿ ಅಷ್ಟು ನಿಮ್ಗೆ extendability ಇರುತ್ತೆ. ಅಂದ್ರೆ ನೀವು ಡ್ರ್ಯಾಗ್ ಮಾಡಿ ನೋಡ್ಬೋದು ಇಷ್ಟು ಬರ್ತೀನಿ ಏನಕ್ಕೆ. If some default text is included in the text area, it can be included at the content of the text area element. Text area element ಒಳಗಡೆ ಅದು ಕಾಣಿಸ್ತದೆ ಅಂತ ಹೇಳ್ತೀವಿ. Let us run this program also, you can understand for better. ಇದೊಂದು ಪ್ರೋಗ್ರಾಮ್ ಬರುತ್ತೆ ತೋರಿಸೋಣ ಅಂತ. ಟೆಕ್ಸ್ಟ್ ಏರಿಯಾ ಓಪನ್ with notepad coding. New share screen. Okay, is it visible text area coding? Close ಮಾಡೋಣ ಅಂತ. ಕಾಣಿಸ್ಲಿಕ್ಕೆ ಇದು? Dear team, message me in a chat box. This one, my screen is visible to you? Yes, okay. See, this is our text area coding. Text area coding ಎಲ್ಲಿಂದ ಚಾಲು ಆಗುತ್ತೆ ಮತ್ತೆ ನೋಡೋಣ ಅಂತ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. Again XML, it is not a part. Text document type, then ನಮ್ದು comment line, then HTML code, head, text area. Please provide an employment. ಇಲ್ಲಿ P ಅಂತ ಬರ್ದೇವಿ. P ಫಾರ್ಮ್ ಒಳಗೆ ಡಿಸ್ಪ್ಲೇ ಮಾಡತ್ತಿರೋದು ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಟೆಕ್ಸ್ಟ್ ಏರಿಯಾ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಟೆಕ್ಸ್ಟ್ ಏರಿಯಾ ಇಸ್ ಈಕ್ವಲ್ ಟು ನೇಮ್ ಏನ್ ಕೊಟ್ಟಿದ್ದಾರೆ, ಅಸ್ಪಿರೇಷನ್ಸ್. ರೋಸ್ ಏನ್ ಕೊಟ್ಟಿದ್ದಾರೆ, 3 ಕೊಟ್ಟಾರ. ಕಾಲಮ್ ಏನ್ ಕೊಟ್ಟಾರ, 40 ಕೊಟ್ಟಾರ. ಬಿ ಬ್ರೀಫ್ ಅಂಡ್ ಕನ್ಸೈಸ್ ಅಂತ ಹೇಳಿದ್ವಿ. ಇಲ್ಲಿದೆ ಸ್ಟಾರ್ಟ್ ಆಗಿದೆ, ಇಲ್ಲಿದಿಂದ ಎಂಡ್ ಆಗಿದೆ. ನೀವ್ ಏನ್ ಮೆನ್ಷನ್ ಮಾಡಿರ್ತೀರಿ ಅಷ್ಟ್ರ ಪ್ರಕಾರ ಅದು ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳಿದೀವಿ. ಟೆಕ್ಸ್ಟ್ ಏರಿಯಾ ಅಂತ ಕೊಟ್ಟಿರಿ, ಹೆಸರು ಕೊಟ್ಟಿರಿ, ರೋಸ್ ಅಂಡ್ ಕಾಲಮ್ ಸೈಜ್ ಕೊಟ್ಟಿದ್ದೀರಿ. ಸೊ ದಟ್ ಅಲ್ಲಿವರೆಗೂ ನಾನು ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರನ್ ಮಾಡ್ತೀನಿ.
Are you able to see this? Number of rows and columns ಅನ್ನ ನಾವು ಇಲ್ಲಿ ಪ್ರೀ ಕನ್ಸೈಸ್ ಅಂತ ಬರ್ದಿದ್ದೇವೆ. ಇಲ್ಲಿ ನೀವು ಏನಾದ್ರೂ ಟೈಪ್ ಮಾಡಬಹುದು. I am thankful to the company for providing me an opportunity ಅಂತ ನೀವೇನಾದ್ರೂ ಟೈಪ್ ಮಾಡ್ತಿದ್ರಿ ಅದರ ಮೇಲೆ ವರ್ಕ್ ಮಾಡ್ತಿದ್ರಿ ಅಂದ್ರೆ ಇಟ್ ಬಿಕಮ್ಸ್ ಮೋರ್ ಈಸಿ, ರೈಟ್? ನೀವು ಬೈ ಡಿಫಾಲ್ಟ್ ಎಷ್ಟು ಕೊಟ್ಟಿರಿ? 3 ರೋ ಅಂದ್ರೆ 3 ಲೈನ್ ಬರೋ ರೀತಿ ಒಳಗಡೆ ಅದೇ ಇರುತ್ತೆ, ರೈಟ್? ಮುಂದೆ ನೀವು ಬೇಕಂದ್ರೆ ಅದು ಇನ್ಕ್ರೀಸ್ ಆಕೋತೆ ಹೋಗುತ್ತೆ, ಕಾಣಿಸೋದು ಮಾತ್ರ ನಿಮ್ಗೆ 3 ರೋದ್ ಕಾಣಿಸುತ್ತೆ. ಬೇಕಂದ್ರೆ ನೀವು ಇದನ್ನ ದೊಡ್ಡದ್ ಮಾಡ್ಕೋತೆ ಟೈಪ್ ಮಾಡಬಹುದು ಅಂತ ಹೇಳ್ತೀವಿ ನಾವು ಇದನ್ನ. ಅಂಡರ್ಸ್ಟುಡ್ ದ ಟೆಕ್ಸ್ಟ್ ಏರಿಯಾ? ಟೆಕ್ಸ್ಟ್ ಏರಿಯಾ ತಿಳಿತ್ರಿ? Okay, next we'll go to the next part of it. The next button is action button, right? So ಈಗ ನಾವು action button ಕಲಿಲಿಕತ್ತೀವಿ. Action button ನಾವು ಹೇಳಿರೋ ಪ್ರಕಾರ ಸರ್ವರ್ ಕೋಡಿಂಗ್ ಇದ್ರೆ ಇಟ್ ಈಸ್ ಅ ಬೆಟರಿಸ್ಟಿಕ್ ವೇ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಬಟ್ ಈಗಿಲ್ಲ, ನಮ್ಮ ಹತ್ರ ಸರ್ವರ್ ಕೋಡಿಂಗ್ ಇಲ್ಲ, ಅದಕ್ಕೋಸ್ಕರ ನಾವು ಜಸ್ಟ್ ತೋರಿಸ್ಲಿಕ್ಕೆ ಆ ಬಟನ್ ಹೆಂಗ್ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿ. The reset button clears all the controls in the form their initial state. Reset ಅಂತ ನಾ ಏನಾದ್ರೂ ಬಟನ್ ಅನ್ನು ಹಾಕ್ಬಿಟ್ಟ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಏನಾಗ್ಬಿಡ್ತಾವ? 0 ಆಗ್ಬಿಡ್ತಾವ, ಅಂದ್ರೆ ಮೊದಲಿನ ಸ್ಟೇಟ್ ಗೆ ಬಂದ್ಬಿಡ್ತಾವ. The submit button has the 2 action. First, the form data is encoded and sent to the server. Second, the server is requested to execute the server resident program specified in the action attribute of the tag. Submit button ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ರೀತಿ ಕೆಲಸ ಆಗುತ್ತೆ. ಫಾರ್ಮ್ ದ ಡಾಟಾ ಎನ್ಕೋಡ್ ಆಗಬೇಕು, ನೆಕ್ಸ್ಟ್ ಸರ್ವರ್ ದಿಂದ ಡಾಟಾ ಅದ್ರ ರಿಲೇಟೆಡ್ ಸರ್ವರ್ ದಾಗ ಎಕ್ಸಿಕ್ಯೂಟ್ ಆಗ್ಬೇಕು, ಅದ್ರ ರಿಲೇಟೆಡ್ ವರ್ಕ್ ಆಗ್ಬೇಕು ಅಂತ ಹೇಳ್ತೀವಿ ನಾವು. ಅದ್ರ ರಿಲೇಟೆಡ್ ಪ್ರೊಸೆಸ್ ಆಗ್ಬೇಕು ಅಂತ ಹೇಳಿಗತ್ತಾನ. The purpose of such server resident program is to process the form data and return some response to the user. ಆ ಸರ್ವರ್ ದಾಗ ಬರ್ದಿರುವಂತ ಪ್ರೋಗ್ರಾಮ್ ಹೆಂಗಿರ್ಬೇಕು ಅಂತ ಹೇಳ್ತಾನ, ಇದನ್ನ ತಗೋಬೇಕು, ಆಮೇಲೆ ಯೂಸರ್ ಗೆ ರೆಸ್ಪಾಂಡ್ ಮಾಡಬೇಕು. ಡಾಟಾ ಈಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಾರೆ ಮೆಸೇಜ್ ಬರಬೇಕು. ಯು ಡಿಡ್ ನಾಟ್ ಫಿಲ್ ದ ಮ್ಯಾಂಡೇಟರಿ ಫಾರ್ಮ್ಸ್, ಮ್ಯಾಂಡೇಟರಿ ಫೀಲ್ಡ್ಸ್ ಬಿಟ್ಟಿರಿ ಅಂತ ಬರಬೇಕು. ಸಮಥಿಂಗ್ ಹ್ಯಾಸ್ ಟು ಬಿ ಇಂಟ್ರಾಕ್ಟೆಡ್. ಸೊ ಆ ಕೆಲಸನ ಯಾರು ಮಾಡ್ತದ? ಸರ್ವರ್ ರೆಸಿಡೆಂಟ್ ಪ್ರೋಗ್ರಾಮ್ ಮಾಡ್ತದ. ಈಗ ನಾವು ಸರ್ವರ್ ರಿಲೇಟೆಡ್ ಕೋಡಿಂಗ್ ನೆಕ್ಸ್ಟ್ ಚಾಪ್ಟರ್ಸ್ ಗಳು ಕಲಿತಾ ಇದೀವಿ, ಅಲ್ಲಿ ತಿಳಿಯುತ್ತೆ ನಮ್ಗೆ, ರೈಟ್? ನೆಕ್ಸ್ಟ್, ಎವ್ರಿ ಫಾರ್ಮ್ ರಿಕ್ವೈರ್ಸ್ ಅ ಸ್ಮಾಲ್ ಸಬ್ಮಿಟ್ ಬಟನ್. ಎಲ್ಲಾ ಫಾರ್ಮ್ಗಳು ಒಂದು ಸಬ್ಮಿಟ್ ಬಟನ್ ಬೇಕೇ ಆಗುತ್ತೆ, ಅದು ಇರ್ಲಾರ್ದೆ ಕೆಲಸ ಆಗಂಗಿಲ್ಲ ಅಂತ ಹೇಳ್ತೀವಿ. ಸಬ್ಮಿಟ್ ಬಟನ್ ಮತ್ತು ರೀಸೆಟ್ ಬಟನ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅಂತ ತೋರಿಸಿಗತ್ತಾರ ನಿಮ್ಗೆ ಇಲ್ಲಿ. ಫಾರ್ಮ್ ಆಕ್ಷನ್ ದಾಗ ನಾವು ಬರಿತೀವಿ. ನೆಕ್ಸ್ಟ್ ಇನ್ಪುಟ್ ಟೈಪ್ ಸಬ್ಮಿಟ್ ಅಂತ ಬರಿತೀವಿ, ವ್ಯಾಲ್ಯೂ ಸಬ್ಮಿಟ್ ಫಾರ್ಮ್ ಅಂತ ಬರಿತೀವಿ. ಇನ್ಪುಟ್ ಟೈಪ್ ರೀಸೆಟ್ ಅಂತ ಬರಿತೀವಿ, ವ್ಯಾಲ್ಯೂ ರಿಸೆಟ್ ಫಾರ್ಮ್ ಅಂತ ಬರಿತೀವಿ. ಫಾರ್ಮ್ ಆಕ್ಷನ್ ದಾಗ ನಾವು ಇನ್ಪುಟ್ ಟೈಪ್ ಒಳಗಡೆ ಇದನ್ನ ಮೆನ್ಷನ್ ಮಾಡ್ತೀವಿ. ಇಟ್ಸ್ ಸಮಥಿಂಗ್ ಲೈಕ್ ದಿಸ್. ಈ ರೀತಿ ಒಳಗಡೆ ಅದು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಈ ರೀತಿ ಒಳಗಡೆ ನಿಮ್ಗೆ ಕಾಣಿಸುತ್ತೆ. ದ ಶೋಸ್ ದ ಬ್ರೌಸರ್ ದಾಗ ನಿಮ್ಗೆ ಸಬ್ಮಿಟ್ ಫಾರ್ಮ್, ರೀಸೆಟ್ ಫಾರ್ಮ್ ಅಂತ ಒಂದು ಬಟನ್ ಆಗಿ ವರ್ಕ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಆದಾಗ ವರ್ಕ್ ಆಗ್ಬೇಕಂದ್ರೆ ಕೋಡಿಂಗ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಆದ್ರೂ ವರ್ಕ್ ಆಗ್ಬೇಕಂದ್ರೆ ಕೋಡಿಂಗ್ ಇರುತ್ತೆ. ದ ರಿಲೇಟೆಡ್ ಟು ದಟ್ ವಿ ವಿಲ್ ಡಿಸ್ಕಸ್ ಇನ್ ದಿ next of the sessions, right? Understood the today's session? I hope so that we will discuss the remaining things in the next of the classes, right? Thank you.